ಹಾಯ್ ಎಲ್ರಿಗೂ ನಮಸ್ಕಾರ. ಮನೆಯಲ್ಲಿ ಸುಲಭವಾಗಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರಿಗೆ 3 ಗೆಡ್ಡೆ ಬೆಳ್ಳುಳ್ಳಿ, 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಬರೋಣ. ನೋಡಿ ಹೀಗೆ ಆಗಿದೆ. ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ 3ರಿಂದ 4 ಸ್ಪೂನ್ ಎಣ್ಣೆ, ಅದು ಕಾದ ನಂತರ ಅದಕ್ಕೆ 2 ಸ್ಪೂನ್ ತುಪ್ಪ, ಅದಾದ ಮೇಲೆ ಪಲಾವ್ ಸಾಮಾನು, ಅದನ್ನು ಚೆನ್ನಾಗಿ ಚಿಟ್ಪಟ್ ಅನ್ನೋ ಗಂಟ ಹುರಿಬೇಕು. ಅದರ ಪರಿಮಳ ಬರುವಂಥ ಹುರಿದು ನಂತರ 2 ಈರುಳ್ಳಿ, ಸಣ್ಣದಾಗಿ ಹಚ್ಕೊಂಡಿರುವಂಥ 2 ಈರುಳ್ಳಿಯನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟ ಅದನ್ನು ಚೆನ್ನಾಗಿ ಹುರಿಬೇಕು. ಅದು ಚೆನ್ನಾಗಿ ಹುರಿದ ನಂತರ ಈರುಳ್ಳಿನ ಚೆನ್ನಾಗಿ ಹುರಿದ ನಂತರ ಚಿಕನ್ ಹಾಕಬೇಕು. ಚೆನ್ನಾಗಿ ನೀರಲ್ಲಿ ತೊಳೆದಿರುವಂಥ ಚಿಕನ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ನೀರು ಬಿಡ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಮಧ್ಯ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅದು ನೀರು ಬಿಡೋಕ್ಕೆ ಇವಾಗ ಶುರು ಮಾಡಿದೆ. ನೀರು ಬಿಟ್ಟಾದಮೇಲೆ ಅದಕ್ಕೆ ನಾವು ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕಬೇಕು. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕು. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ವಿ. ಹೀಗೆ ಮಧ್ಯ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ಅದಾದಮೇಲೆ 3 ಟೊಮೊಟೊ, ಅದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸ್ಪೂನ್ ಮೆಣಸಿನ್ಕಾಯಿ ಪುಡಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಬೇಯಲು ಬಿಡಬೇಕು. ಅದಕ್ಕೆ ಒಂದು ಬಿರಿಯಾನಿ ಪೌಡರ್, ಅದನ್ನು ಹಾಕ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಬಿರಿಯಾನಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಮಿಕ್ಸ್ ಮಾಡ್ಕೊಂಡಿರೋದನ್ನ ಸ್ವಲ್ಪ ಬೇಯಿಸಾಯ್ತಲೆ ಅದಕ್ಕೆ ಪುದೀನ ಸೊಪ್ಪು, 1 ಕಪ್ ಕೊತ್ತಂಬರಿ ಸೊಪ್ಪು 2 ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ.
ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅದಾದಮೇಲೆ ಅದಕ್ಕೆ ಅರ್ಧ ಕಪ್ ಮೊಸರು, ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ಬೇಯಿಸಬೇಕು. ಅದಾದ ನಂತರ ಮಿಕ್ಸ್ ಮಾಡಿ ಅದಕ್ಕೆ 2 ಗ್ಲಾಸ್ ಅಕ್ಕಿ ನೀರನ್ನು ಹಾಕ್ತಾಯಿದ್ದೀವಿ. ಯಾಕೆಂದರೆ ಅದು ಪಾತ್ರೆ ಮಾಡೋದ್ರಿಂದ ಅದನ್ನು ಬಂಧಿಸಿದ್ರೆ ನಮಗೆ ನೀರು ಹೆಚ್ಚು ಹಿಡಿಯುತ್ತೆ. ಅದೇ ಕುಕ್ಕರಲ್ಲಿ ಮಾಡಿದ್ರೆ ನಾವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಂಗೆ ಹಾಕೋಬೋದು. ಪಾತ್ರೆಯಲ್ಲಿ ಮಾಡೋದ್ರಿಂದ ನಾನು 1 ಗ್ಲಾಸ್ ಹೆಚ್ಚಿಗೆ ಹಾಕ್ತಿದ್ದೀನಿ. ಇದು ನೋಡ್ಬೋದು ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕ್ಕೊಳ್ತಿದ್ದೀನಿ ಅಂತ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ಈಗ ನೋಡೋಣ ಬನ್ನಿ ಹೇಗೆ ಕುದೀತಿದೆ ಅಂತ. ನೋಡಿ ಹೇಗೆ ಕುದೀತಿದೆ. ಅದಕ್ಕೆ ನಾವು ಅಕ್ಕಿನ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ತಿದ್ದೀವಿ. ಅದಾದಮೇಲೆ ಅದು ಚೆನ್ನಾಗಿ ಕುದೀತಿದೆ. ಅದು ಕುದಕತ್ತ ಅಂತ ಕುದೀತಿದೆ, ನೋಡಿದ್ರೆ ಗೊತ್ತಾಗ್ತಿದೆ. ಒಂದು ಸತಿ ಕೈ ಆಡಿಸ್ಕೊಳ್ಳೋಣ ಬನ್ನಿ. ನಂತರ ರುಚಿ ನೋಡಿ ಅದಕ್ಕೆ ಉಪ್ಪು ಕಮ್ಮಿ ಆಗಿದೆಯೋ ಇಲ್ಲ ಜಾಸ್ತಿ ಆಗಿದೆಯೋ ಅಂತ ನೋಡಿ ಉಪ್ಪು ಹಾಕ್ಕೊಳ್ತಿದ್ದೀವಿ. ಹೀಗೇನು ಅದು ಚೆನ್ನಾಗಿ ಬೆಂದಿದೆ. ಇನ್ನು 10 ನಿಮಿಷ ಬೇಯಬೇಕು. ಅದಾದಮೇಲೆ ದಮ್ ಕಟ್ಟೋಣ. ದಮ್ ಕಟ್ಟೋಕ್ಕೆ ನಾನು ಒಂದು ಕಲ್ಲನ್ನು ಇಟ್ಕೊಂಡಿದ್ದೀನಿ. 10 ನಿಮಿಷ ದಮ್ ಕಟ್ಟಾದಮೇಲೆ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ.